ಅಕ್ಟೋಬರ್ 31, 1984 ರಾಜೀವ್ ಗಾಂಧಿ ತಮ್ಮ ಎರಡನೆಯ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಆಗ ಅಂದಿನ ಹಣಕಾಸು ಸಚಿವರಾಗಿದ್ದ ಪ್ರಣಬ್ ಮುಖರ್ಜಿಯವರು ರಾಜೀವ್ ಗಾಂಧಿಯವರ ಕೈಯಲ್ಲಿ ಒಂದು ಚೀಟಿಯನ್ನು ನೀಡುತ್ತಾರೆ. ಆ ಚೀಟಿಯಲ್ಲಿ ಕೇವಲ ಒಂದೇ ಒಂದು ಸಾಲನ್ನು ಬರೆಯಲಾಗಿತ್ತು. ಅದೇನೆಂದರೆ, ಇಂದಿರಾ ಗಾಂಧಿ ಅಸಾಲ್ಟೆಡ್, ರಿಟರ್ನ್ ಟು ದೆಹಲಿ ಇಮ್ಮಿಡಿಯೇಟ್ಲಿ. ಇಂದಿರಾ ಗಾಂಧಿಯವರಿಗೆ ಅವರ ಸ್ವಂತ ಬಾಡಿಗಾರ್ಡ್ಗಳೇ ಅವರ ಮೇಲೆ ಗುಂಡು ಹಾರಿಸಿದ್ದರು. ಅವರ ಸಾವಿನ ಸುದ್ದಿಯಲ್ಲಿಯೂ ಕೂಡ ಒಳಗೊಳಗೆ ಭಾರತದ ಮುಂದಿನ ಪ್ರಧಾನಮಂತ್ರಿಯ ಚುಕ್ಕಾಣಿಯನ್ನು ಹಿಡಿಯುವುದು ಯಾರೆಂಬುದು ಚರ್ಚೆ ನಡೆಯುತ್ತಲೇ ಇತ್ತು. ಇದು ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರವಲ್ಲದೆ ಕಚೇರಿಯ ಹೊರಗೂ ಸಹ ಇದರದೇ ಚರ್ಚೆ. ರಾಜೀವ್ ಗಾಂಧಿ ಅವರ ಕಾರು ದೆಹಲಿಗೆ ಹೊರಡುವ ಹೆಲಿಪ್ಯಾಡ್ನತ್ತ ಸಾಗುತ್ತಿತ್ತು. ಆ ಕಾರಿನಲ್ಲಿದ್ದ ಯಾರಿಗೂ ತಿಳಿದಿರಲಿಲ್ಲ ಅವರು ಹೊರಟಿರುವುದು ದೆಹಲಿಯಲ್ಲಿ ನಡೆಯುವ ಅಂತ್ಯಕ್ರಿಯೆಗೆ ಮಾತ್ರವಲ್ಲ, ಬದಲಾಗಿ ಅಧಿಕಾರಕ್ಕಾಗಿನ ಹೋರಾಟದ ಕಡೆಗೆ. 300 ಅಡಿ ಎತ್ತರದ ವಿಮಾನದಲ್ಲಿ ಕೆಲವು ನಾಯಕರು ಭಾರತದ ರಾಜಕೀಯ ಭವಿಷ್ಯವನ್ನು ಬರೆಯುತ್ತಿದ್ದರು. ಅದರಲ್ಲಿ ರಾಜೀವ್ ಗಾಂಧಿ ಮತ್ತು ಪ್ರಣಬ್ ಮುಖರ್ಜಿಯವರು ಕೂಡ ಇದ್ದರು. ಆಗ ವಿಮಾನದ ಒಳಗೆ ಒಂದು ರಹಸ್ಯ ಚರ್ಚೆ ನಡೆಯುತ್ತದೆ. ಪ್ರಣಬ್ ಮುಖರ್ಜಿಯವರು ಅಂದು ಇಂದಿರಾ ಗಾಂಧಿಯವರ ಸಂಪುಟದಲ್ಲಿ ಅತ್ಯಂತ ಪ್ರಭಾವಿ ಮತ್ತು ಹಿರಿಯ ಸಚಿವರಾಗಿದ್ದರು. ಸಂಪ್ರದಾಯದ ಪ್ರಕಾರ ಪ್ರಧಾನಿ ಮರಣ ಹೊಂದಿದರೆ ಅತ್ಯಂತ ಹಿರಿಯ ಸಚಿವರೇ ಮಧ್ಯಂತರ ಪ್ರಧಾನಿಯಾಗಬೇಕು. ಆದರೆ ಆ ವಿಮಾನದಲ್ಲಿ ಏನಾಯಿತು? ಕೆಲವು ವರದಿಗಳ ಪ್ರಕಾರ ಮುಂದಿನ ಪ್ರಧಾನಿ ಯಾರು ಎಂಬ ಚರ್ಚೆ ಬಂದಾಗ ಪ್ರಣಬ್ ಮುಖರ್ಜಿಯವರು ಸಂಪ್ರದಾಯದಂತೆ ಹಿರಿಯ ಸಚಿವರಿಗೆ ಆ ಪಟ್ಟ ಸಿಗಬೇಕು ಎಂದು ಸೂಚ್ಯವಾಗಿ ಹೇಳಿದ್ದರು ಎನ್ನಲಾಗುತ್ತದೆ. ಅಂದರೆ ಪರೋಕ್ಷವಾಗಿ ಪ್ರಣಬ್ ಮುಖರ್ಜಿಯವರಿಗೆ ಆ ಅವಕಾಶ ಸಿಗಬೇಕು ಎಂಬುದು ಅವರ ಉದ್ದೇಶವಾಗಿತ್ತು. ಆಕಾಶದಲ್ಲಿ ಈ ಚರ್ಚೆ ನಡೆಯುತ್ತಿದ್ದರೆ ಭೂಮಿಯ ಮೇಲೆ ಬೇರೆಯೇ ನಡೆಯುತ್ತಿತ್ತು. ರಾಜೀವ್ ಗಾಂಧಿ ಮತ್ತು ಪ್ರಣಬ್ ಮುಖರ್ಜಿ ವಿಮಾನದಲ್ಲಿ ಚರ್ಚೆ ನಡೆಯುತ್ತಿದ್ದಾಗ ದೆಹಲಿಯಲ್ಲಿ ಎಲ್ಲವನ್ನು ನಿಯಂತ್ರಿಸುವ ಒಬ್ಬ ವ್ಯಕ್ತಿ ಇದ್ದರು. ಅವರೇ ರಾಜೀವ್ ಗಾಂಧಿಯ ಸೋದರ ಸಂಬಂಧಿಯಾಗಿದ್ದ ಅರುಣ್ ನೆಹರು. ಇವರು ಅಂದಿನ ಕಾಂಗ್ರೆಸ್ ಪಕ್ಷದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು. ಇಂದಿರಾ ಗಾಂಧಿ ಅವರ ಹತ್ಯೆಯ ಸುದ್ದಿ ತಿಳಿದ ತಕ್ಷಣ ಅರುಣ್ ನೆಹರು ಅವರ ಸಮಯ ವ್ಯರ್ಥ ಮಾಡಲಿಲ್ಲ. ಮಧ್ಯಂತರ ಪ್ರಧಾನಿಯಾಗಿ ಪ್ರಣಬ್ ಮುಖರ್ಜಿ ಅಥವಾ ಮತ್ತೊಬ್ಬ ಹಿರಿಯ ಸಚಿವರನ್ನು ನೇಮಿಸಿದರೆ ಮುಂದೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವುದು ಕಷ್ಟವಾಗಬಹುದೆಂದು ಅವರು ಮೊದಲೇ ಊಹಿಸಿದ್ದರು. ಅಂದು ವಿದೇಶ ಪ್ರವಾಸದಲ್ಲಿದ್ದ ರಾಷ್ಟ್ರಪತಿ ಗ್ಯಾನಿ ಜೈಲ್ ಸಿಂಗ್ ಅವರು ಕೂಡಲೇ ದೆಹಲಿಗೆ ವಾಪಸ್ಸಾದರು. ಅವರು ವಿಮಾನ ನಿಲ್ದಾಣದಿಂದ ನೇರವಾಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ರಾಜೀವ್ ಗಾಂಧಿ ಅವರನ್ನು ಭೇಟಿಯಾದರು. ಆಗಲೇ ಒಂದು ನಿರ್ಧಾರವಾಗಿತ್ತು. ಗ್ಯಾನಿ ಜೈಲ್ ಸಿಂಗ್ ಅವರು ಬಂದ ತಕ್ಷಣ ಅರುಣ್ ನೆಹರು ಮತ್ತು ಅವರ ತಂಡ ಪಕ್ಷದ ಬಹುತೇಕ ಸಂಸದರು ರಾಜೀವ್ ಗಾಂಧಿ ಅವರನ್ನೇ ಬೆಂಬಲಿಸುತ್ತಿದ್ದಾರೆಂಬ ಸಂದೇಶವನ್ನು ತಲುಪಿಸಿದರು. ಯಾವುದೇ ಸಭೆ ನಡೆಸದಿದ್ದರೂ ಪಕ್ಷದ ಒಪ್ಪಿಗೆ ಇದೆ ಎಂದು ರಾಷ್ಟ್ರಪತಿಗಳನ್ನು ಮನವೊಲಿಸುವಲ್ಲಿ ಅರುಣ್ ನೆಹರು ಯಶಸ್ವಿಯಾದರು. ಸಂಜೆ 6:45 ಸರಿಯಾಗಿ ಇಂದಿರಾ ಗಾಂಧಿಯವರ ಪಾರ್ಥಿವ ಶರೀರ ಇನ್ನೂ ಆಸ್ಪತ್ರೆಯಲ್ಲಿದ್ದಾಗಲೇ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ರಾಜೀವ್ ಗಾಂಧಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಯಾರಿಗೆ ಯಾವ ಖಾತೆ ನೀಡಬೇಕು, ಯಾರನ್ನು ದೂರ ಇಡಬೇಕು ಎಂಬ ಪಟ್ಟಿಯನ್ನು ಸಿದ್ಧಪಡಿಸಿದ್ದೇ ಈ ಅರುಣ್ ನೆಹರು ಅವರು. ಇದೇ ಈ ಕಥೆಯ ರೋಚಕ ಘಟ್ಟ. ಪ್ರಣಬ್ ಮುಖರ್ಜಿಯವರು ತಮಗೆ ಮಧ್ಯಂತರ ಪ್ರಧಾನಿ ಪಟ್ಟ ಸಿಗುತ್ತದೆ ಎಂದು ನಿರೀಕ್ಷಿಸಿದ್ದರು. ಆದರೆ ರಾಜೀವ್ ಗಾಂಧಿ ನೇರವಾಗಿ ಪ್ರಧಾನಿಯಾಗಿದ್ದು ಅವರಿಗೆ ದೊಡ್ಡ ಹೊಡೆತ ನೀಡಿತು. ಪ್ರಧಾನಿಯಾದ ನಂತರ ರಾಜೀವ್ ಗಾಂಧಿ ಮೊದಲು ಮಾಡಿದ್ದೇ ಪ್ರಣಬ್ ಮುಖರ್ಜಿ ಅವರನ್ನು ಸಚಿವ ಸಂಪುಟದಿಂದ ದೂರ ಇಟ್ಟಿದ್ದು. ಅಷ್ಟೇ ಅಲ್ಲ, 1986ರಲ್ಲಿ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟಿಸಲಾಯಿತು. ಆದರೆ ನೋಡಿ, ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ. ರಾಜೀವ್ ಗಾಂಧಿ ಅವರನ್ನು ಪ್ರಧಾನಿ ಮಾಡಲು ಹಗಲಿರುಳು ಶ್ರಮಿಸಿದ ಅದೇ ಅರುಣ್ ನೆಹರು ಕೇವಲ 2 ವರ್ಷಗಳ ನಂತರ ರಾಜೀವ್ ಗಾಂಧಿಯವರ ಜೊತೆಗಿನ ಭಿನ್ನಾಭಿಪ್ರಾಯದಿಂದಾಗಿ ಕಾಂಗ್ರೆಸ್ನ ಬಿಟ್ಟು ಹೊರಬಂದರು. ವಿ.ಪಿ. ಸಿಂಗ್ ಅವರ ಜೊತೆ ಸೇರಿ ರಾಜೀವ್ ಗಾಂಧಿಯವರ ಸರ್ಕಾರ ಪತನಕ್ಕೆ ಕಾರಣರಾದರು. ಆದರೆ ವಿಧಿ ನೋಡಿ, ಅವಮಾನಿತರಾದ ಪ್ರಣಬ್ ಮುಖರ್ಜಿ ಅವರು ಸುಮ್ಮನೆ ಕೂರಲಿಲ್ಲ. ಅವರು ತಮ್ಮದೇ ಆದ ರಾಷ್ಟ್ರೀಯ ಸಮಾಜವಾದಿ ಕಾಂಗ್ರೆಸ್ ಎಂಬ ಪಕ್ಷವನ್ನು ಕಟ್ಟಿದರು. ಆದರೆ ರಾಜೀವ್ ಗಾಂಧಿಯವರ ಅಲೆ ಮತ್ತು ಬಲದ ಮುಂದೆ ಪ್ರಣಬ್ ಅವರ ಹೊಸ ಪಕ್ಷಕ್ಕೆ ಹೆಚ್ಚಿನ ಯಶಸ್ಸು ಸಿಗಲಿಲ್ಲ. ವಿಪರ್ಯಾಸವೆಂದರೆ, ಯಾವ ರಾಜೀವ್ ಗಾಂಧಿ ಪ್ರಣಬ್ ಮುಖರ್ಜಿ ಅವರನ್ನು ಹೊರಹಾಕಿದ್ದರೋ ಅದೇ ರಾಜೀವ್ ಗಾಂಧಿ ಅವರು ಮುಂದೆ 1989ರಲ್ಲಿ ಪ್ರಣಬ್ ಮುಖರ್ಜಿ ಅವರನ್ನು ಮತ್ತೆ ಕಾಂಗ್ರೆಸ್ಗೆ ಸೇರಿಸಿಕೊಂಡರು. 1991ರಲ್ಲಿ ರಾಜೀವ್ ಗಾಂಧಿಯವರು ಹತ್ಯೆಯಾದ ನಂತರ ಪಿ.ವಿ. ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರಗಳಲ್ಲಿ ಪ್ರಣಬ್ ಮುಖರ್ಜಿ ಅವರು
ಶಕ್ತಿಯುತ ಸಚಿವರಾಗಿ ಹೊರಹೊಮ್ಮಿದರು. ಅಂದು ರಾಜೀವ್ ಗಾಂಧಿ ಅವರನ್ನು ಪ್ರಧಾನಿ ಮಾಡಲು ರಾಷ್ಟ್ರಪತಿ ಜೈಲ್ ಸಿಂಗ್ ಅವರು ಬಳಸಿದ ಅದೇ ಅಧಿಕಾರ ಮತ್ತು ಅದೇ ಭವನಕ್ಕೆ 2012ರಲ್ಲಿ ಪ್ರಣಬ್ ಮುಖರ್ಜಿ ಅವರು ಭಾರತದ 13ನೇ ರಾಷ್ಟ್ರಪತಿಯಾಗಿ ಹೆಜ್ಜೆಯನ್ನಿಟ್ಟರು. ಪ್ರಧಾನಿಯಾಗಬೇಕೆಂದು ಬಯಸಿದ ವ್ಯಕ್ತಿ ಪ್ರಧಾನಿಯನ್ನೇ ನೇಮಿಸುವ ಸುಪ್ರೀಂ ಸ್ಥಾನಕ್ಕೇರಿದ್ದು ಇತಿಹಾಸದ ಒಂದು ಅತಿದೊಡ್ಡ ತಿರುವು. ಸ್ನೇಹಿತರೆ, ನೋಡಿದ್ರಲ್ಲ, ಅಧಿಕಾರಕ್ಕಾಗಿ ನಡೆದ ಈ ಹೋರಾಟದಲ್ಲಿ ಒಬ್ಬರಿಗೆ ಸಿಕ್ಕಿದ್ದು ಅದೃಷ್ಟವಾದರೆ ಇನ್ನೊಬ್ಬರಿಗೆ ಸಿಕ್ಕಿದ್ದು ಕಠಿಣ ಪಾಠ. ಅಂತಿಮವಾಗಿ ಇತಿಹಾಸವು ಪ್ರಣಬ್ ಮುಖರ್ಜಿ ಅವರನ್ನು ಅತ್ಯುತ್ತಮ ಪ್ರಧಾನಿಯಾಗಬಲ್ಲ ಅತ್ಯಂತ ಸಂಭಾವಿತ ವ್ಯಕ್ತಿ ಎಂದು ನೆನಪಿಸಿಕೊಳ್ಳುತ್ತದೆ ಮತ್ತು ರಾಜೀವ್ ಗಾಂಧಿ ಅವರನ್ನು ಯುವ ಪ್ರಧಾನಿ ಎಂದು ಸ್ಮರಿಸುತ್ತದೆ. ನಿಮ್ಮ ಅನಿಸಿಕೆ ಏನು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.